ಮೊದಲನೇ ಬಾರಿಗೆ ನೀಲಿ ಚಿತ್ರ ದಿನಾಂಕ 6 ಮಾರ್ಚ್ 2026ರಂದು ನೀಲಿ ಸಿನಿಮಾ ನೋಡುವ ಪ್ರೇಕ್ಷಕರಿಗೆ ಬಿಸಿ ಬಿಸಿ ಬಿರಿಯಾನಿ, ಅದು ಚಿಕನ್ ಬಿರಿಯಾನಿ ಊಟದ ವ್ಯವಸ್ಥೆ 8,000 ಜನಕ್ಕೆ ಮಾಡಲಾಗಿದೆ. ಬಿರಿಯಾನಿ ಊಟ ಬುಕಿಂಗ್ ಇದ್ದರೆ ಮಾತ್ರ ವಿಜಿಪುರ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ನೋಡಿ ಆನಂದಿಸಿ. ಚಿತ್ರರಂಗದಲ್ಲಿ ಐತಿಹಾಸಿಕ ದಾಖಲೆ ಮೊದಲನೆಯ ಬಾರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಖಂಡಿತ ಎಲ್ಲ ಬಂದು ಸಹಕರಿಸಿ ಚಿತ್ರವನ್ನು ಸಂತೃಪ್ತರ. ಅಪ್ಪ ಥಿಯೇಟ್ರಾಗ ನೀಲಿ ಫಿಲಮ್ ಹಾಕವ್ರೆ. ನಾನು ಇವಾಗ ಏನಾದ್ರು ಹೋದ್ರೆ ಇನ್ನು 6 ದಿವಸ ಮನೆ ಕಡೆನೇ ಬರಲ್ಲ. ಬಂದಿರೋದು ಅಂತ ನೀಲಿ ಪಿಕ್ಚರ್ ಏನದು ಮನೆ ಬಿಟ್ಟು ಹೋಗಕ್ಕ ಅದಲ್ಲಪ್ಪ, ಅದು ಏನೋ ನೀಲಿ ಫಿಲಮ್ ಬಹಳ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಹೋಗ್ಲೇಬೇಕು. ನಾನಂತೂ ಬರಲ್ಲ, ಇಲ್ಲಿರಲ್ಲ ಮನೆಯಲ್ಲಿ. ನಾನಂತೂ ಆ ಕಡೆನೇ ಇರ್ತೀನಿ. ಅದು ಅಲ್ಲದೆ ಡೈಲಿ ಬಿರಿಯಾನಿ, ಮಟನ್ ಸಾರು, ಸಾಂಬಾರು, ಆಮೇಲೆ ಮುದ್ದೆ ಎಲ್ಲ ಇರ್ತದೆ. ಅದಕ್ಕೆ ನಾನು ಒಂದು ದಿವಸ ಬಿಡ್ದಿರ ನಾನು ಅಲ್ಲೇ ಜಾಂಡ ಬಿಡ್ಬಿಡ್ತೀನಿ. ಅಪ್ಪ ಕೆಲಸ ಮಾಡ್ಲಾರ್ದ ನೀನು ನೀಲಿ ಪಿಕ್ಚರ್ಗೆ ಹೋಗ್ತೀಯಾ? ಒಂದು ವಾರ ಫ್ರೀ ಟಿಕೆಟು, ಡೈಲಿ ಬಿರಿಯಾನಿ. ಅದಕ್ಕೆ ನಾನು ಒಂದು ವಾರ ಈ ಕಡೆ ಬರೋದೇ ಇಲ್ಲಪ್ಪ. ಫಸ್ಟ್ನೇ ಶೋನೆ ಬಿರಿಯಾನಿ. ಅದಕ್ಕೆ ನಾನು ಅಲ್ಲೇ. ಎಲ್ಲಿದ್ದೀರಾ ನೀವು? ಇಲ್ಲಿದ್ದೀರಾ? ಅದಕ್ಕೆ ನಾವು ನೀಲಿ ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಅಪ್ಪನಿಗೆ ಹೇಳ್ತಾ ಇದ್ದೆ. ಬಿರಿಯಾನಿ ಬರ್ರಿ, ನೀಲಿ ಪಿಕ್ಚರ್ಗೆ ಹೋಗೋಣ ಬೇಗ. ಅಪ್ಪ ಬಾ, ಮನೆಗಿದ್ದು ಏನು ಮಾಡ್ಬೇಕು ನೀನು? ಬಾ ಮೇಡಪ್ಪ, ಹಾಕಾಕ ಎಲ್ಲ ನಮದೇನೆ, ನೀಲಿ ಆಕಾಶ ಎಲ್ಲ ನಮದೇನೆ. ಓ ಏನಪ್ಪ, ಹೆಂಗ್ ಶ್ರವಣ ನಾನು ಶ್ರವಣ ಏನು ಇಬ್ರು ಏನು ಜೊತೆ ತಂದೆ ಕರ್ಕೊಂಡ್ಬಿಟ್ಟು ತಂಡ ಬರ್ತಾ ಇದ್ದಾರ. ಏನ್ ಸಮಾಚಾರ? ಎಲ್ಲ ಹೊಲ್ಟಿರಂಗ್ ಕಾಣ್ತದೆ. ಅಲ್ಲ ಕೇಶವಣ್ಣ, ಯಾವ್ದೋ ನೀಲಿ ಪಿಕ್ಚರ್ ಹಾಕಿದಾರಂತೆ. ಹೌದು, ಅದಕ್ಕೆ ಬಿರಿಯಾನಿ ಊಟ ಎಲ್ಲ ಕೊಡ್ತಾರಂತೆ, ಫ್ರೀ ಟಿಕೆಟ್ ಅಂತೆ. ಹೌದು ಕಣಪ್ಪ, ನಾನು ಅದೇ ವಿಚಾರನ ಹೇಳೋಣ ಅಂತ ಬರ್ತಾ ಇದ್ದೆ. ಅಷ್ಟೊಳಗೆ ನೀವು ಎಲ್ಲ ಬರ್ತಾ ಇದ್ರಲ್ಲ, ಅದಕ್ಕೆ ನಾನು ಇಲ್ಲೇ ಸ್ಟಾಪ್ ಆಗ್ಬಿಟ್ಟೆ. ಕೇಶವಣ್ಣ, ಪಿಕ್ಚರ್ಗೆ ಟೈಮ್ ಆಗ್ತೈತೆ, ನಡೀರಿ ಹೋಗೋಣ ಜಲ್ದಿ. ಆಯ್ತು ಹೋಗೋಣ ಹೇಳ್ರಿ. ಅಯ್ಯೋ ಯಾಕೆ ಈ ಕಡೆ ಹೋಗ್ತಾ ಇದ್ದಾರೆ? ಬನ್ನಿ. ಬಿರಿಯಾನಿ ಟಿಕೆಟ್ ಕೊಡ್ಸೋರು ನಾನು. ಬರ್ರಿ MLA ಮನೆ ಹತ್ರ ಹೋಗೋಣ. ಹೌದಾ? ಮನೆ ಹತ್ರ ಹೋಗೋಣ. ಅಲ್ಲ ಕೇಶವಣ್ಣ, ನೀಲಿ ಫಿಲಮ್ ಅಂತ ಹೆಸರಿಟ್ಟದಲ್ಲ, ಅದು ಏನು ರಾತ್ರಿ ಹೊತ್ತು ನೋಡ್ತಾರಲ್ಲ, ಅದು ಬ್ಲೂ ಫಿಲಮ್? ಅಯ್ಯೋ ನಿನ್ಗೇನು ತಲೆಗೆಲ್ಲ ಕೆಟ್ಟಾಯ್ತಾ? ನೀಲಿ ಫಿಲಮ್ ಅಂದ ತಕ್ಷಣಕ್ಕೆ ಅದು ಇದು ಸೆಕ್ಸ್ ಫಿಲಮ್ ಅನ್ಕೊಂಬಿಟ್ಟೇನೋ? ಅಲ್ಲಪ್ಪ, ಅದ್ರಾಗೆ 2 ಹಾಡು ಐತೆ, 2 ಫೈಟ್ಸ್ ಐತೆ, ನೋಡೋದಕ್ಕೆ ತುಂಬಾ ಭಯಂಕರವಾಗೈತಪ್ಪ. ದೆವ್ವದ ಪಿಕ್ಚರ್ ಹಂಗಾದ್ರೆ? ಹೌದು, ತುಂಬಾ ಚೆನ್ನಾಗೈತೆ, ನೋಡ್ಬೇಕು. ನೋಡು, ನಾನು ಈಗಲೇ ಮತ್ತೆ ಬಂದು ಹೋಗ್ತಾ ಇದ್ದೀನಿ. ಆ ಒಂದು ಹಾಡು ಐತೆ ಗೊತ್ತಾ? ನೀಲಿ ಆಕಾಶ ನಮ್ಮದೇ ಈ ಜಗವೆಲ್ಲ ಅಂತ. ಸಾಕಾಗೈತಪ್ಪ. ಹೌದು ಕೇಶವಣ್ಣ, ಪಿಕ್ಚರ್ಗೆ ಹೋಗೋಣ ನಡೀರಿ. ನೋಡ್ರಿ, ಪಿಕ್ಚರ್ಗೆ ಹೋಗೋದಲ್ಲಿರ್ಲಿ, ಈ ಕಡೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಕೇಶವಣ್ಣರೇ? ಅಯ್ಯೋ ಅದೇ MLA ಅವ್ರ ಮನೆ ಹತ್ರ ನಿಮ್ಗೆಲ್ಲ ಫ್ರೀ ಟಿಕೆಟು ಬಿರಿಯಾನಿ ಬೇಕಲ್ಲಪ್ಪ. ಅದಕ್ಕೆ MLA ಅವ್ರ ಹತ್ರ ಮಾತಾಡ್ಬಿಟ್ಟು ಹಂಗೆ ಪಿಕ್ಚರ್ಗೆ ಹೋಗೋಣ ಅಂತ ಬರ್ತಾ ಇದ್ದೀನಿ. ಬರೀ ಹೋಗೋಣ, MLA ಅವ್ರನ್ನ ಕಾಣೋಣ ಫಸ್ಟು. ಏನ್ ಮುಂದಾಜಣ್ಣ, ಈ ಬಾರಿ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿದು. ಸ್ವಲ್ಪ ಜನಗಳ ಹತ್ರ ಓಡಾಡ್ಬೇಕಪ್ಪ. ನೀನು ಸುಮ್ಮನೆ ಓಡಾಡ್ಕೊಂಡಿದ್ರೆ ಆಗಲ್ಲ. ಇಲ್ಲ, ಈ ಟೈಮಲ್ಲಿ ಯಾವ್ದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ನೋಡ್ರಿ. ಆಯ್ತು ಮಾಡೋಣ, ಮರ್ತೋಗ್ತಾರೆ. ಆಯ್ತು ಮಾಡೋಣ ಬಿಡು. ಆಯ್ತು, ಈಗ ಏನ್ ಕಾರ್ಯಕ್ರಮ ಮಾಡೋಣ ಅಂತ ನಿನ್ನ ಉದ್ದೇಶ? ರವಣ, ಇನ್ನು ಜನರು ಮತಗಳನ್ನ ನಾವು ನಮ್ಗೆ ಹಾಕ್ಬೇಕು ಅಂತಂದ್ರೆ ನಾವು ಅವ್ರಿಗೆ ಏನಾದರೂ ಮಾಡಲೇಬೇಕು. ಇಲ್ಲಾಂದ್ರೆ ನೋಡಪ್ಪ, ಸುಮ್ಮನೆ ಕ್ಯಾಂಡಿಡೇಟ್ ಏನು ಮಾಡಲ್ಲ ಅನ್ಕೊಂತಾರೆ. ಈಗ ಅವ್ರಿಗೆ ಏನು ಬೇಕಾಗಿರೋದು? ಈಗ ಒಂದು ಸೀರೆ ಕೊಡಿಸೋದು, ಇಲ್ಲ ಒಂದು ಕುಕ್ಕರ್ ಕೊಡಿಸೋದು. ಅವ್ರಿಗೆ ಏನು ಹೆಂಗಸ್ರಿಗೆ ಏನಾದ್ರು ಒಂದು ಕೊಡ್ಸನೇ ಇರಬೇಕು, ಆವಾಗಲೇ ನಮ್ಗೆ ಓಟ್ ಹಾಕೋದು. ಇಲ್ಲಾಂದ್ರೆ ನಮ್ಮನ್ನು ಮರ್ತೋಗ್ತಾರ. ಈಗ ಈ ಸರ್ಕಾರದಲ್ಲಿ ಏನು ಮಾಡೋದು ಅಂತ ಏನೋ ಗ್ಯಾರಂಟಿಗಳು ಕೊಟ್ಬಿಟ್ಟಲ್ಲ, ಮಾಡ್ಬಿಟ್ರಲ್ಲ, ಹಂಗೆ ಹೆಂಗಸ್ರ ಮನಸ್ಸುಗಳನ್ನು ನಾವು ಸೆಳ್ಕೋಬೇಕು, ಅವಾಗಲೇ ನಮಗೆ ಓಟುಗಳು ಬೀಳೋದು. ರವಣ, ಇದನ್ನು ಚೆನ್ನಾಗಿ ಆಲೋಚನೆ ಮಾಡಬೇಕು. ಅದಕ್ಕೆ ಒಂದು ದೊಡ್ಡದು ಯಾವುದೋ ಒಂದು ಕಾರ್ಯಕ್ರಮ ಅರೇಂಜ್ ಮಾಡೋಣ. ಎಲ್ಲಿ ಮಾಡೋಣ, ಯಾವಾಗ ಮಾಡೋಣ, ನೀವು ಹೇಳ್ಬೇಕು. ಆಯ್ತು, ನೀವೆಲ್ಲ ಒಂದು ಕಡೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲಿ ಒಂದು ಕಡೆ ಸೇರಿಬಿಟ್ಟು ಯಾವ ಥರ ಮಾಡಬೇಕು, ಏನು ಕಾರ್ಯಕ್ರಮ ಮಾಡಬೇಕು ಅಂತ ಈ ವಾರದಲ್ಲೇ ಒಂದು ತೀರ್ಮಾನ ತಗೋಣ ಬಿಡ ಮುಂದಾಜನ. ಅಲ್ಲ, ಈಗ ಇನ್ನೊಂದು ಆಲೋಚನೆ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ, ಮೀಟಿಂಗ್ ಸೇರೋದು ಸರಿನೇ. ನಾವು ಎಷ್ಟು ಜನನ ಸೇರಿಸ್ಬೇಕು, ಎಷ್ಟು ಜನಕ್ಕೆ ನಾವು ಏನಾದ್ರು ಕೊಡಬೇಕು, ಅದು ಬಡ್ಜೆಟ್ಟು ಎಷ್ಟಾಗುತ್ತೆ ಅದನ್ನು ಆಲೋಚನೆ ಮಾಡ್ಬೇಕು ನಾವು. ಮುಂದಾಜಣ್ಣ, ಬಜೆಟ್ ಬಗ್ಗೆ ಯೋಚನೆ ಮಾಡಬೇಡ. ನಾನು ಎಲೆಕ್ಷನ್ಗೆ ಅಂತಂದ್ಬಿಟ್ಟು ಒಂದಷ್ಟು ದುಡ್ಡು
ಎತ್ತಿಟ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಖರ್ಚು ಮಾಡೋದಕ್ಕೆ ಸಮಾಜ ಸೇವೆ ಲೆಕ್ಕದಲ್ಲಿ ನಾವೇನು ಬೇಕೋ ಮಾಡೋಣ. ಅದ್ರ ಬಗ್ಗೆ ದುಡ್ಡು ಬಗ್ಗೆ ನೀನು ಬಜೆಟ್ ಬಗ್ಗೆ ಯೋಚನೆ ಮಾಡಬೇಡ. ಈಗ ನಿಂದು ಜಿಲ್ಲಾ ಪಂಚಾಯತಿ ಚುನಾವಣೆಗೂ ಏನು ಕೊಡಬೇಕು ಅದು ಕೊಡ್ತೀನಿ. ನಂದು MLA ಚುನಾವಣೆ ಬರ್ತಾನೆ, ಏನು ಖರ್ಚು ಮಾಡಬೇಕು ಆ ದುಡ್ಡು ಆಲ್ರೆಡಿ ಎತ್ತಿಟ್ಬಿಟ್ಟಿದ್ದೀವಿ. ಅದೇನು ಮಾಡಬೇಕು ಆ ಟೈಮ್ ಖರ್ಚು ಮಾಡೋಣ. ಈಗ ಏನು ಮಾಡಬೇಕು ಈ ವಾರದಲ್ಲಿ ನೀನು ಅದನ್ನು ಕಾರ್ಯಕ್ರಮ ರೂಪುರೇಷ ರೆಡಿ ಮಾಡೋ ನಾನು ವ್ಯವಸ್ಥೆ ಮಾಡ್ತೀನಿ. ಆಯ್ತು ಬಿಡಿ ರಮಣ, ನೀವಿಷ್ಟು ಧೈರ್ಯ ಕೊಟ್ಮೇಲೆ ಭರ್ಜರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ಬಿಡೋಣ, ಏನಂತೀರಾ? ಆಯ್ತು. ಆಯ್ತು ಮಾಡೋಣ ಬನ್ನಿ. ಚುನಾವಣೆ ಹತ್ರ ಬಂದ್ಬಿಡ್ತು, ನಮಸ್ಕಾರ. ಮಾರ್ಚಲ್ಲಿ ಮುಗಿಸ್ಬಿಡೋಣ ನೋಡ್ರಿ. ನಮಸ್ಕಾರ. MLA ಕ್ಯಾಂಡಿಡೇಟ್ ರವೀಣ್ಣವ್ರಿಗೆ ನಮಸ್ಕಾರ. MLA ಕ್ಯಾಂಡಿಡೇಟು ರವೀಣ್ಣನವರಿಗೆ ನಮಸ್ಕಾರಗಳು. ನಮಸ್ಕಾರ ಕೇಶವಣ್ಣ, ಏನು ಸಮಾಚಾರ ಬಂದುಬಿಟ್ರೆ? ಏನಿಲ್ಲ ರವೀಣ್ಣವ್ರೆ, ಆಫೀಸ್ ಹತ್ರ ಹೋಗಿದ್ದೆ, ಅಲ್ಲಿ ವಿಪರೀತ ಜನ ಇದ್ರು, ಅಲ್ಲಿ ನಿಮ್ಮನ್ನು ಮಾತಾಡ್ಸೋಕ್ಕೆ ಸಮಯ ಸಾಕಾಗಲ್ಲ ಅಂತೇಳಿ ಅದಕ್ಕೆ ಮನೆ ಹತ್ರಕ್ಕೆ ಹುಡ್ಕೊಂಬರ್ತಾ ಇದ್ವಿ. ನೀವು ನಮಗೆ ದೇವ್ರ ಪ್ರತ್ಯಕ್ಷ ಆದಂಗೆ ಎದುರಿಗೆ ಸಿಕ್ಬಿಟ್ರಿ. ಏನು ಕೇಶವಣ್ಣ ಹುಡ್ಕೊಂಬಂದಿದ್ಯಾ? ಏನೋ ದೊಡ್ಡ ವಿಚಾರನೇ ಎತ್ಕೊಂಬಂದಿದ್ಯಾ? MLA ಕ್ಯಾಂಡಿಡೇಟ್ ಅಂತ ಬೇರೆ ಹೇಳ್ತಾ ಇದೀಯ. MLA ಆಗುವಂಥ ನನಗೆ ಅದೃಷ್ಟ ಇದೆಯಾ? ಏನಿಲ್ಲ ರವೀಣ್ಣವ್ರೆ, ನಾವು ನೀಲಿ ಚಿತ್ರ ತೆಗೆದಿದ್ದೀವಲ್ಲ, ನಾಳೆ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆ ಚಿತ್ರಕ್ಕೆ ಜನಗಳು ಥಿಯೇಟ್ರಿಗೆ ಬರಬೇಕು ಅಂತಂದರೆ 10,000 ಜನಕ್ಕೆ ಟಿಕೆಟ್ ಕೊಡಿಸ್ಬೇಕು, 10,000 ಜನಕ್ಕೆ ಬಿರಿಯಾನಿ ಹಾಕ್ಸ್ಬೇಕು. ನಮ್ಮ ಹತ್ರ ಸ್ವಲ್ಪ ಬಂಡವಾಳ ಇಲ್ಲ, ಅದಕ್ಕೋಸ್ಕರ ನಿಮ್ಮಿಂದ ಏನೋ ಸಹಾಯ ಕೇಳ್ಕೊಂಬಂದಿರಿ. ನೀವೇನಾದ್ರು ಸಹಾಯ ಮಾಡಿದ್ದೇ ಆದರೆ ನಮ್ಮ ನೀಲಿ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಸಹಕಾರ ಕೇಳ್ಕೊಂಬಂದಿದ್ದೀವಿ. ಕೇಶವಣ್ಣವ್ರೆ, ಈಗ ನೀವು ಹೇಳಿದ್ದೀರಿ, ಇಷ್ಟು ಜನ ಬಂದು ಹೇಳಿದ್ಮೇಲೆ ನಾವು ಗೌರವ ಕೊಡಬೇಕು. ಈಗ ಯಾಕಂದರೆ ಚುನಾವಣೆ ಬರ್ತಾ ಇದೆ, ನೀವೆಲ್ಲ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಈಗ ನೀವೇನು ಇವತ್ತು ಒಂದು ಕಾರ್ಯಕ್ರಮಕ್ಕೆ ನಾವು ಊಟ ಕೊಡಿಸ್ಬೇಕು ಅಂತ ಇದ್ದೀರಿ, 10,000 ಜನಕ್ಕೆ ಊಟದ ವ್ಯವಸ್ಥೆ ನಾನು ಮಾಡ್ತೀನಿ. ಟಿಕೆಟ್ ಕೊಡೋಂಥ ಫ್ರೀ ಟಿಕೆಟು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮುನ್ರಾಜ್ ಅವರು ಕೊಡಿಸ್ತಾರೆ. ಏನು ಮುನ್ರಾಜ್? ಆಯ್ತು ಬಿಡು ರಮಣ, ಈಗೇನು ನೀವು ಬಿರಿಯಾನಿ ಹಾಕ್ಸ್ತಾ ಇದ್ದೀರಾ, ನನಗೆ ಟಿಕೆಟ್ ತಾನೆ. ನೀನು ಎಲೆಕ್ಷನ್ ಬೇರೆ ಹತ್ರ ಬಂತು, ನಮ್ಮ ಮತದಾರರು ಬೇಕೇ ಬೇಕಲ್ವಾ? 10,000 ಟಿಕೆಟ್ ಅಂದ್ರೆ 20,000 ಟಿಕೆಟ್ ಕೊಡ್ಸೋಣ ಬಿಡ್ರಿ. ಏನೀಗ ಫಸ್ಟ್ ಬರ್ತಾ ಇರೋದು ಜಿಲ್ಲಾ ಪಂಚಾಯತಿ ಚುನಾವಣೆ, ಅದು ಗ್ಯಾಪ್ ಇರಲಿ ನಿನ್ಕ. ನಾನು ಅದೇ ದೃಷ್ಟಿಲಿ ಇಟ್ಕೊಂಡು ರವಣ ಹೇಳ್ತಾ ಇರೋದು. ಈಗ ನಮಗೆ ಓಟ್ ಬೇಕು, ಜನ ಕೇಳ್ತಾರೆ, ಅವರು ನಮ್ಮ ಕ್ಷೇತ್ರದವ್ರ ತಾನೆ. ನೋಡ್ಲಿ ಬಿಡು, ಮಾಡೋಣ, ಅದಕ್ಕೇನಂತೆ. ಆಯ್ತು ಕೇಶವಣ್ಣವ್ರೆ, ಈಗ ನೀವು ಹೇಳಿದ ಬೇಡಿಕೆಗೆಲ್ಲ ನಾವು ಒಪ್ಕೊಂಡಿದ್ದೀವಿ, ಏನು ಸಮಸ್ಯೆ ಇಲ್ಲ. ಆದರೆ ಇನ್ನೊಂದು ಮಾತು, ನಾವು ಬಿರಿಯಾನಿ ಕೊಡಿಸ್ತೀವಿ, ಟಿಕೆಟ್ ಇವ್ರು ಕೊಡಿಸ್ತಾರೆ, ಎಲ್ಲ ಒಪ್ಕೊಂಡಿದ್ದೀವಿ. ಆದರೆ ಜನ ಇಲ್ಲಿ ಬಿರಿಯಾನಿ ಪಿಕ್ಚರ್ ನೋಡಿಬಿಟ್ಟು ಬೇರೆ ಕಡೆ ಓಟ್ ಕೇಳ್ತಾರೆ ಹೋಗಿ, ನಮ್ಮ ಅಪೋಸ್ ಪಾರ್ಟಿ ವರ್ಕ. ಅದು ನೀವು ಹುಷಾರಾಗಿ ಜನಗಳನ್ನ ಮೇಂಟೆನೆನ್ಸ್ ಮಾಡಬೇಕು ಕೇಶವಣ್ಣ. ನಮಗೆ ಅನುಕೂಲ ಮಾಡಬೇಕು ಅಷ್ಟೇ. ಕೇಶವಣ್ಣವ್ರೆ, ಈಗ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮುನ್ರಾಜ್ ಅಣ್ಣವ್ರಿಗೆ ಹೇಳಿದ್ದೀನಿ, 20,000 ಜನಕ್ಕೆ ಟಿಕೆಟ್ ಕೊಡಿಸ್ತಾರೆ, ನಾನು 10,000 ಜನಕ್ಕೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದೀನಿ. ನಿಮ್ಮೆಲ್ಲ ಬೇಡಿಕೆನೂ ನಾವು ರೆಡಿಯಾಗಿ ಒಪ್ಕೊಂಡಿದ್ದೀವಿ. ಆದರೆ ಜನನ ನೀವು ಹೆಂಗೆ ಮೇಂಟೈನ್ ಮಾಡ್ತೀರೋ, ಕರ್ಕೊಂಬಂದು ಪಿಕ್ಚರ್ ನೋಡಿಸಿ ಬಿರಿಯಾನಿ ಹಾಕ್ತೀರಿ, ಅವರು ಇನ್ನೊಂದು ಕಡೆ ಮತ ಹಾಕಕ್ಕೆ ಹೋಗ್ತಾರೆ. ಅದನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ ನಮಗೆ ಓಟ್ ಹಾಕ್ಬೇಕಂತ ನೀವು ಅವ್ರಿಗೆ ಯಾವ ಥರ ಹೇಳಬೇಕು. ಅಷ್ಟೇ ಅಲ್ಲ ರವಣ, ಬರೀ ಇಷ್ಟಕ್ಕೆ ಸೀಮಿತ ಆಗಲ್ಲ. ಎಲೆಕ್ಷನ್ ಟೈಮಲ್ಲಿ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತೀವಿ. ಅದು ಮಾಡೋಣ. ಆಯಿತು ರವೀಣ್ಣವ್ರೆ, ನಮ್ಮ ಬೇಡಿಕೆಗಳಿಗೆಲ್ಲ ನೀವು ಹೋಗೊಟ್ಟು ಒಪ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಎಲೆಕ್ಷನ್ಗೆ ನಮ್ಮ ಕಡೆಯಿಂದ ಏನೇನು ಸಹಕಾರ ಬೇಕೋ ಎಲ್ಲ ನಾವು ಮಾಡ್ತೀವಿ. ಯಾವುದು ಯೋಚನೆ ಇಟ್ಕೊಂಬೇಡಿ, ನಾವು ಆದಷ್ಟು ನಿಮಗೆ ಸಹಕಾರ ಮಾಡ್ತೀವಿ. ನಮಸ್ಕಾರ ರವೀಣ್ಣವ್ರೆ. ನಮಸ್ಕಾರ. ಏನಿವತ್ತು ನೀಲಿ ಚಿತ್ರದ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಅವರೆಲ್ಲ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ವಿ. ಏನಿವತ್ತು ಆ ಚಿತ್ರದ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಿರಿಯಾನಿ ಟಿಕೆಟ್ ಎಲ್ಲ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದೀರಾ ಎಲ್ಲರೂ. ಅದ್ರ ಜೊತೆಲಿ ನಮ್ಮದು ಒಂದು ಬೇಡಿಕೆ ಇದೆ. ಒಂದು 2,000 ಹೆಣ್ಮಕ್ಳಿಗೆ ನೀಲಿ ಪಿಕ್ಚರ್ನ ನೋಡೋದಕ್ಕೆ ಹೋಗೋದಕ್ಕೆ ಒಂದಷ್ಟು ನೀಲಿ ಕಲರ್ ಸೀರೆಗಳನ್ನು ಕೊಡಿಸಿದ್ರೆ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ. ಅದು ನಿಮ್ಮ ಹೆಸರು ಅಲ್ಲಿ ಉಳ್ಕೊಂತದೆ. ಮುಂದಿನ ದಿನಗಳಲ್ಲಿ ನಿಮಗೆ ಎಲೆಕ್ಷನ್ ಟೈಮಲ್ಲಿ ನಾವು ಸಪೋರ್ಟ್ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಅವ್ರನ್ನೆಲ್ಲರನ್ನೂ ಕೂಡ ನಿಮ್ಮ ಹತ್ರ ಕರ್ಕೊಬಂದು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಅದರ ಜೊತೆಯಲ್ಲೇ ನಿಮ್ಮೊಟ್ಟಿಗೆ ಅವರು ಎಲೆಕ್ಷನ್ಗೆ ನಿಮ್ಮ ಜೊತೆ ಕ್ಯಾಂಪೇನ್ ಮಾಡೋಕ್ಕೂ ಎಲ್ಲ ಹೆಣ್ಮಕ್ಳು ಬರ್ತಾರೆ, ಪ್ರಚಾರ ಮಾಡೋದಕ್ಕೆ ಬರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ಕೂಡ ಕೈಯಲ್ಲಿ ಹಿಡ್ಕೋಬೇಕು ಅಂದರೆ ನೀವು ಒಂದಷ್ಟು ಹೆಣ್ಮಕ್ಳಿಗೆ ಮನವೊಲಿಸಿ ಸೀರೆಗಳು ಕೊಟ್ಟು ಇನ್ನೊಂದು ಕೊಟ್ಟು ಅಟ್ಲೀಸ್ಟ್ ನಿಮ್ಮ ಪರವಾಗಿ ನಿಂತ್ಕೊಳ್ಳೋ ಹಂಗೆ ಮಾಡ್ಕೋಬೇಕು. ಅದಕ್ಕೆ ಏನು ಬೆಂಬಲ ಬೇಕೋ ನನ್ನ ಕಡೆಯಿಂದ ನಾನು ಮಾಡಿಕೊಡ್ತೀನಿ ರವೀಣ್ಣವ್ರೆ. ತಮ್ಮ 2,000 ಸೀರೆ ಕೊಡ್ಸೋದಕ್ಕೂ ಒಪ್ಕೊಂಡಿದ್ದೀವಿ. ಈಗೇನು ನೀವು ಹೇಳಿದ್ದೀರಲ್ಲ, ಎಲ್ಲರೂ ನಿಮ್ಮ 2,000 ಜನನು ನಿಮ್ಮ ಜೊತೆಯಲ್ಲಿ ಕ್ಯಾಂಪೇನ್ ಮಾಡೋದಕ್ಕೂ ಚುನಾವಣೆಗೂ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀರಲ್ಲ, ಅದಕ್ಕೆಲ್ಲ ನಂದು ಓಕೆ. ಅದೆಷ್ಟಾದರೂ ಖರ್ಚಾಗಲಿ, ಇನ್ನೂ ಏನು ಬೇಕೋ ಅವ್ರಿಗೆಲ್ಲ ಸಪೋರ್ಟ್ ಮಾಡೋಣ. ಈ ನೀಲಿ ಪಿಕ್ಚರ್ ತೆಗೆದಿರೋರು ಯಾರು ಇದಕ್ಕೆ ಡೈರೆಕ್ಟ್ರು, ನಿರ್ಮಾಪಕರು ಯಾರು? ರವೀಣ್ಣವ್ರೆ, ನೀಲಿ ಸಿನಿಮಾನ ತೆಗೆದಿರ್ತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟದವರೇನೆ ಡಾಕ್ಟರ್ ವಿ ವೆಂಕಟೇಶ್ ಅವರು
ಮತ್ತು ಪಿಳ್ಳೇಗೌಡರು ಅಂತ ಹೇಳ್ಬಿಟ್ಟು ಅವರಿಬ್ಬರ ಒಂದು ನೇತೃತ್ವದಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ. ತುಂಬ ಚೆನ್ನಾಗಿರತಕ್ಕಂಥ ಒಂದು ಒಳ್ಳೆ ಸಬ್ಜೆಕ್ಟನ್ನು ಇಟ್ಕೊಂಡು ಮಾಡವ್ರೆ ಅವರು. ಈ ಸಿನಿಮಾಗೆ ನಾವೆಲ್ಲರೂ ಕೂಡ ಹೋಗಬೇಕು. ಯಾಕಂತಂದರೆ ಇದು ನಮ್ಮ ಸುತ್ತಮುತ್ತಲ ಹಳ್ಳಿಗಳಿಂದ, ನಮ್ಮ ವಿಧಾನಸಭಾ ಕ್ಷೇತ್ರದಾಗೆ ಸಂಬಂಧಪಟ್ಟಂಥ ಹಳ್ಳಿಗಳಲ್ಲೇ ಮಾಡಿರ್ತಕ್ಕಂಥ ಶೂಟಿಂಗ್ ಇದು. ಈ ಒಳ್ಳೆ ಸಿನಿಮಾ, ಒಳ್ಳೆ ಜನಕ್ಕೆ ಒಳ್ಳೆ ಮೆಸೇಜ್ ಹೋಗ್ತಕ್ಕಂಥ ಸಿನಿಮಾ ಇದು. ಹಾಗಾಗಿ ನಿಮಗೂ ಒಂದು ಒಳ್ಳೆ ಹೆಸರು ಸಿಗಲಿ ಅಂತೇಳಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ಸೊ ಇದಕ್ಕೆ ಈ ಸಿನಿಮಾನ ನಮ್ಮ ವಿಧಾನಸಭಾ ಕ್ಷೇತ್ರದವರೇ ಮಾಡಿರೋದ್ರಿಂದ ನಮ್ಮ ಭಾಗದಲ್ಲಿರ್ತಕ್ಕಂಥ ಕಲಾವಿದರನ್ನು ಪ್ರೋತ್ಸಾಹ ಕೊಡತಕ್ಕಂಥದ್ದು ಕೂಡ ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಅದರ ಭಾಗವಾಗಿ ನೀವು ಕೂಡ ಇವಾಗ ಸಹ ಇವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀರಾ. ಹಾಗೇ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಸಹಕಾರ ಕೊಟ್ಟು ಅವರ ಎಲ್ಲ ಕಲಾವಿದರನ್ನ ಬೆಳೆಸಬೇಕು ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಆಯ್ತು. ನಮಸ್ಕಾರ. ಆಯ್ತು, ಹೋಗಿ ಬನ್ರಣ್ಣ, ಹೋಗಿ ಬನ್ರಮ್ಮ. ಓಕೆ. ವೆಂಕಟೇಶಣ್ಣವ್ರಿಗೆ ಜಯವಾಗಲಿ, ಪಿಳ್ಳೇಗೌಡರಿಗೆ ಜಯವಾಗಲಿ, ನೀಲಿ ಪಿಕ್ಚರ್ಗೆ ಜಯವಾಗಲಿ, ನೀಲಿ ಪಿಕ್ಚರ್ಗೆ ಜಯವಾಗಲಿ. ಏನು ಇವ್ರೇನು ಬಳೆ ಆಡಂಬರದಿಂದ ಚಿತ್ರದ ಬಗ್ಗೆ ಏನಾನ ಮಾತಾಡಿದ್ರು, ನಮ್ಮ ಹತ್ರ ಬೇಡಿಕೆ ಇಟ್ಟರು, ನಾವೇನೋ ಒಪ್ಕೊಂಡ್ವಿ, ನೀವೇನೋ ಬಿರಿಯಾನಿ ಹಾಕ್ಸ್ರಿ ಅಂತ, ನಾನೇನೋ ಟಿಕೆಟ್ ಕೊಡ್ಸ್ರಿ ಅಂತ ಹೇಳ್ಬಿಟ್ಟು. ಈಗೇನು ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಎಲೆಕ್ಷನ್ನು ಮತ್ತು ಏನು ಹತ್ತಿರದಲ್ಲಿ MLA ಎಲೆಕ್ಷನ್ ಕೂಡ ಬರ್ತದೆ, ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ದಾರಾ? ಅಲ್ಲ ಮುನ್ರಾಜಣ್ಣ, ಈಗ ಅವರು 2000 ಸೀರೆ ಕೇಳವ್ರೆ. 2000 ಜನ ನಿಮ್ಮ ಜೊತೆಯಲ್ಲಿ ಕ್ಯಾಂಪೇನ್ ಮಾಡ್ತೀವಿ ಅಂತ ಹೇಳವ್ರೆ. ಅರ್ಥ ಆಯ್ತಾ? ಅವ್ರೇನು ಸೀರೆ ತಾನೇ ಕೇಳಿರೋದು. ಇನ್ನು ಊಟ ಹಾಕಿದ್ರೆ ಅದು ದೇವ್ರು ಎಲ್ಲೋ ನಮ್ಮನ್ನೊಂದು ಕಡೆ ಕೈ ಹಿಡಿತಾರೆ. ಅರ್ಥ ಆಯ್ತಾ? ಟಿಕೆಟು ನಿನ್ನ ಕೆಲಸ ಮಾಡು, ನೋಡೋಣ. ಒಂದೇ ದಿನ ಕೊಡ್ಸೋದು ಏನಿರ್ತದೆ ನಾವು. ಆಯ್ತು ಬಿಡೋರು ಅಣ್ಣ. ಈಗ ನಾವೇನಿದ್ರು ಈಗ ಮಾರ್ಚಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದ್ರಿ, ಆ ಕಾರ್ಯಕ್ರಮಕ್ಕೂ ಇವ್ರನ್ನ ಸಪೋರ್ಟ್ ತಗೊಳ್ಳೋಣ ಬಿಡ್ರಿ ಜೊತೆಗೆ, ಅಲ್ವಾ? ಇನ್ನೇನು ಎಲೆಕ್ಷನ್ ಹತ್ರ ಬರ್ತಿದೆ, ಆಯ್ತು ನಡ್ರಿ, ನಮ್ಮ ಕೈಲಾಗಿದ್ದು ನಾವು ಸಹಾಯ ಮಾಡ್ತಾರಣ್ಣ. ಈಗ ರವೀಣ ಅವ್ರು ಯಾರು ವೆಂಕಟೇಶ್ ಅಂತೆ ಮತ್ತೆ ಪಿಳ್ಳೇಗೌಡ್ರಂತೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅಂತ ನನಗೂ ಅನಿಸ್ತಾ ಇದೆ. ಅವ್ರನ್ನೇ ಕರೆಸಿ ನಮ್ಮ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ನಾವು ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರ್ತದೆ? ಆಯ್ತು, ಒಂದು ದಿವಸ ಅವ್ರು ಯಾರು ವೆಂಕಟೇಶ್ ಅಂತ ಅವ್ರಲ್ಲ, ಅವ್ರು ಕರ್ಸು ಮಾತನಾಡೋಣ. ಆಯ್ತು, ಕರ್ಸನ್ ಬಿಡ್ರಿ ಮಾತಾಡೋಣ. ಒಂದು ದಿವಸ ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ, ಬಂದು ಆಫೀಸಲ್ಲಿ ಕೂತ್ಕೊಂಡು ಮಾತಾಡೋಣ. ಆಯ್ತು ಬಿಡು ಮುಂದೆ. I don't mean no disrespect, but no way. I can't listen to you, I do this my own way. This is not a game, no, I don't play. And you wasn't game before, so ನಮ್ಮವನು